ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೊಂದು ಭಾಳ ಟೇಸ್ಟಿ ಆಗಿರುವಂಥ ಫಿಶ್ ರೋಹು ಮಸಾಲಾನ, ಅದು ರೆಸ್ಟೋರೆಂಟ್ ಶೈಲಿನಲ್ಲಿ ಯಾಕೆ ಮಾಡಬೇಕು ಅನ್ನೋದನ್ನು ಭಾಳ ಈಸಿಯಾಗಿ ಮತ್ತು ಇನ್ಸ್ಟೆಂಟಾಗಿ ಮಾಡ್ಕೊಬೋದಾದಂಥ ಈ ಫಿಶ್ ಮಸಾಲಾನ ನಿಮಗೆ ನಾನು ಇವತ್ತು ತೋರಿಸ್ತಾ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡಿಕೊಂಡು ತದನಂತರ ಇದನ್ನು ಮಾಡುವಂಥ ವಿಧಾನಗಳನ್ನ ಈಗ ನೋಡ್ಕೋಣ. ನೀವು ಕೂಡ ಒಮ್ಮೆ ಈ ರೀತಿ ಮಾಡಿಕೊಂಡು ಟ್ರೈ ಮಾಡಿ. ಭಾಳ ಅದ್ಭುತವಾಗಿರುವಂಥ ಒಂದು ಫಿಶ್ ಮಸಾಲ ಇದು. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. 3/4 kg ರೋಹು ಫಿಶ್ ನ ನೀಟಾಗಿ ಈ ರೀತಿ ತೊಳೆದು ಒಣಗದ ಮೇಲೆ ತಗೊಂಡು ಇಟ್ಕೊಂಡಿರ್ಬೇಕು. 2 ಟೀ ಸ್ಪೂನು ಖಾರದ ಪುಡಿ, 1 ಟೀ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನು ಮೆಂತೆ, 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, 2 ಟೀ ಸ್ಪೂನು ಧನಿಯಾ, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಗಾರ್ಲಿಕ್ ಜಿಂಜರ್ ಪೇಸ್ಟ್ 1 ಟೀ ಸ್ಪೂನು, 2 ಟೀ ಸ್ಪೂನ್ ಅಷ್ಟು ಮೊಸರು, 25 ಗ್ರಾಮ್ ಅಷ್ಟು ಹುಣಸೆ ಹಣ್ಣು, 1 ಇಡೀ ಕೊತ್ತಂಬರಿ, 1 ದೊಡ್ಡ ಸೈಜು ಈರುಳ್ಳಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಿ. ಇವಾಗ ಈ ತರ ಒಂದು ಖಾಲಿ ಪ್ಲೇಟ್ ತಗೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಂತಾ ಇದ್ದೀನಿ. ತದನಂತರ ಅರಿಶಿನದ ಪುಡಿನ ಈ ರೀತಿ ಕಲ್ಸ್ಕೊಂಡ್ ಆದ್ಮೇಲೆ ಈ ರೀತಿ ಅದನ್ನ ಉಪ್ಪುನು ಮತ್ತೆ ಅರಿಶಿನ ಪುಡಿ ಎರಡು ಸ್ವಲ್ಪ ಬೆರೆಸ್ಕೊಂಡ್ ಆದ್ಮೇಲೆ ಇವಾಗ ಈ ರೀತಿ ಇದನ್ನ ತಗೊಂಡು ಹಚ್ಕೊಬೇಕು. ಇವಾಗ ಈ ರೀತಿ ಪೂರ್ತಿಯಾಗಿ ಅರಿಶಿನ ಮತ್ತೆ ಉಪ್ಪನ್ನ ಬೆರೆಸ್ಕೊಂಡು ಕ್ಲೀನ್ ಆಗಿ ಈ ರೀತಿ ಕಲ್ಸ್ಕೊಳ್ಳಿ. ಈ ರೀತಿ ಎಲ್ಲ ಕಲ್ಸ್ಕೊಂಡು ಆದ್ಮೇಲೆ ಇವಾಗ ಇದನ್ನ ಒಂದು ಸೈಡ್ ನಲ್ಲಿ ಇಟ್ಕೋಣ. ಈಗ ಒಂದು ಜಾರ್ ತಗೊಂಡು ಪೇಸ್ಟ್ ಗೆ ರೆಡಿ ಮಾಡ್ಕೊಬೇಕು. 2 ಟೀ ಸ್ಪೂನ್ ಧನಿಯಾ ಪೌಡರ್ ಹಾಕೊಂತಾ ಇದೀನಿ. 1 ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, 2 ಟೀ ಸ್ಪೂನ್ ಅಷ್ಟು ಖಾರದ ಪೌಡರ್, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡರ್, 1 ಟೀ ಸ್ಪೂನ್ ಅಷ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟ್, ಹುಣಸೆ ಹಣ್ಣು ಮತ್ತು ಇವಾಗ ಈರುಳ್ಳಿನ ಸೇರಿಸ್ಕೊಂತೀವಿ. ಇಷ್ಟೆಲ್ಲ ಹಾಕೊಂಡ್ ಆದ್ಮೇಲೆ ಇವಾಗ ಇದನ್ನ ಪೇಸ್ಟ್ ಮಾಡ್ಕೋಣ. ಇವಾಗ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಫಿಶ್ ನ ಫ್ರೈ ಮಾಡ್ಕೋಣ. ಇವಾಗ ಒಂದು ಪ್ಯಾನ್ ತಗೊಂಡಿದೀವಿ. ಆ ಪ್ಯಾನ್ ನಲ್ಲಿ ಸುಮಾರು 1 ಕಪ್ ಅಷ್ಟು ಸಾಸಿವೆ ಎಣ್ಣೆನ ಹಾಕೋಣ. ಸಾಸಿವೆ ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದ್ಮೇಲೆ 1/4 ಟೀ ಸ್ಪೂನ್ ಅಷ್ಟು ಮೆಂತೆನ ಅದಕ್ಕೆ ಹಾಕೋಣ. ಒಂದ್ಸರಿ ಹಿಂಗ್ ಕಲ್ಸ್ಕೊಂಡ್ ಆದ್ಮೇಲೆ ಇವಾಗ ನಾವು ಫಿಶ್ ನ ಕಲ್ಸಿಕೊಂಡಿದ್ವಲ್ಲ ಅದನ್ನ ಇವಾಗ ಇದ್ರೊಳಗೆ ಹಾಕೊಬೇಕು. ಫ್ಲೇಮ್ ನ ಲೋ ಮಾಡ್ಕೊಳ್ಳಿ. ಈಗ ಫಿಶ್ ಯಾವಾಗ್ಲೂ ಯಾರಾದ್ರೂ ಬ್ಯಾಚಲರ್ಸ್ ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರು. ಈ ರೀತಿ ಹಿಂಗೆ ಕೊನೆಯಲ್ಲಿ ತಗೊಂಡು ಆಮೇಲೆ ಎಣ್ಣೆಲಿ ಬಿಡ್ಕೊಬೇಕು. ಡೈರೆಕ್ಟ್ ಹಂಗೆ ಹಾಕೊಂಬಾರ್ದು, ಎಣ್ಣೆ ಎಗರ್ತಿರೆ. ಫ್ಲೇಮ್ ನ ಸ್ವಲ್ಪ ಲೋ ಅಲ್ಲೇ ಇಟ್ಕೊಂಡು ಈ ರೀತಿ ಕ್ಲೀನ್ ಆಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಬೇಕು. ಇದು ಫಿಶ್ ಮಸಾಲ ಬಹಳ ಅದ್ಭುತವಾಗಿರ್ತದೆ. ಈ ರೀತಿ ಮಾಡ್ಕೊಂಡು ಒಂದ್ಸರಿ ಟ್ರೈ ಮಾಡಿ. ಈಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ, ತಿರ್ಸ್ಕೊಬೇಕು. ನೋಡ್ದಲ್ಲ, ಗೋಲ್ಡನ್ ಬ್ರೌನ್ ಆಯ್ತು. ಇವಾಗ ಇದನ್ನ ಎತ್ತಿ ಒಂದು ಸೈಡಲ್ಲಿ ಒಂದು ಪ್ಲೇಟಲ್ಲಿ ಹಾಕೋಣ. ಮೊದಲನೇದಾಗಿ ಒಂದು ಕಡಾಯಿ ತಗೊಂಡಿದ್ದೀನಿ. ಇವಾಗ ಮಸಾಲ ರೆಡಿ ಮಾಡ್ಕೋಣ. ಸ್ವಲ್ಪ ಬಿಸಿ ಆಗ್ಲಿ. ಬಿಸಿ ಆದ್ಮೇಲೆ ಫಿಶ್ ನ ಫ್ರೈ ಮಾಡಿದ್ವಲ್ಲ ಅದೇ ಆಯಿಲ್ ನ ಈಗ ಇಲ್ಲಿ ಉಯ್ಕೊಂತೀನಿ ಕಡಾಯಲ್ಲಿ. ಈಗ ಎಣ್ಣೆ ಬಿಸಿ ಆಗಿತ್ತು. ಒಂದು ಚೂರು ಮೆಂತೆನ ಸೇರಿಸ್ಕೊಂತಾ ಇದೀನಿ. ಈ ರೀತಿ ಫ್ರೈ ಮಾಡ್ಕೊಬೇಕು, ಬಹಳ ಸೀದೋಗ್ಬಾರ್ದು. ಈ ರೀತಿ ಈಗ ಮೆಂತೆ ಸ್ವಲ್ಪ ಒಂದು ಫ್ರೈ ಆಗಿದ್ ಕೂಡ್ಲೆ ಫ್ರೈ ಆಯ್ತು. ಈಗ ಫ್ಲೇಮ್ ನ ಸ್ವಲ್ಪ ಲೋ ಮಾಡ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಂತ ಆ ಪೇಸ್ಟ್ ನ ಇವಾಗ ಇದಕ್ಕೆ ಸೇರಿಸ್ಕೋಣ. ಮಿಕ್ಸಿನಲ್ಲಿ ರುಬ್ಬಿಕೊಂಡಿದ್ವಲ್ಲ ಕ್ಲೀನ್ ಆಗಿ ಸೇರಿಸ್ಕೊಬೇಕು. ಫ್ಲೇಮು ಲೋ ಅಲ್ಲಿರಲಿ. ಪೂರ್ತಿಯಾಗಿ ಮಸಾಲೆನ ಒಂದ್ಸರಿ ಈ ರೀತಿ ಕಲ್ಸ್ಕೊಳ್ಳಿ. ಮಸಾಲೆನ ನೀಟಲ್ಲಿ ಎಣ್ಣೆಲಿ ಹಾಕೊಂಡು ಈ ರೀತಿ ಲೋ ಫ್ಲೇಮ್ ನಲ್ಲಿ ಕ್ಲೀನ್ ಆಗಿ ಹಿಂಗೆ ಕಲ್ಸ್ಕೊಳ್ಳಿ. ಇವಾಗ ಈ ರೀತಿ ಮಸಾಲ ಸ್ವಲ್ಪ ಫ್ರೈ ಆಗ್ತಾ ಇರ್ಲಿ. ಇವಾಗ ಮಿಕ್ಸಿನ ತೊಳೆದಿಟ್ಕೊಂಡಿದ್ವಲ್ಲ ಚೂರು ನೀರ್ನ ಇವಾಗ ಇದಕ್ಕೆ ಬೆರೆಸ್ಕೊಳ್ಳಿ. ಬೆರೆಸ್ಕೊಂಡು ಆದ್ಮೇಲೆ ಚೂರು ಈ ರೀತಿ ಮತ್ತೊಂದ್ಸರಿ ಕಲ್ಸ್ಕೊಳ್ಳಿ. ಈಗ ಇದಕ್ಕೆ ಸುಮಾರು 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನ ನಾನು ಆಡ್ ಮಾಡ್ಕೊಂತೀನಿ. ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಆಡ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಫ್ಲೇಮ್ ನ ಐ ಮಾಡ್ಕೊಂಡಿದೀನಿ. ಸ್ವಲ್ಪ ಚೆನ್ನಾಗಿ ಈಗ ಅದನ್ನ ಫ್ರೈ ಮಾಡ್ಕೊಳ್ಳಿ. ಈಗ ಕ್ಲೀನ್ ಆಗಿ ಐ ಫ್ಲೇಮ್ ನಲ್ಲಿ ಸ್ವಲ್ಪ ಈ ರೀತಿ ಪೇಸ್ಟ್ ಚೆನ್ನಾಗಿ ಮಾಡ್ಕೊಂಡು ಆದ್ಮೇಲೆ ಈಗ ಸ್ವಲ್ಪ ಒಂಚೂರು ಉಪ್ಪು ಬೇಕಾದ್ರೆ ಬೆರೆಸ್ಕೊಬಹುದು. ಒಂಚೂರು ರುಚಿ ನೋಡೋಣ. ಉಪ್ಪೆಲ್ಲ ಕರೆಕ್ಟ್ ಆಗಿದೆ. ಈಗ ಇದಕ್ಕೆ ನಾನು 2 ಟೀ ಸ್ಪೂನ್ ಅಷ್ಟು ಮೊಸರನ್ನ ಸೇರಿಸ್ಕೊಂತೀನಿ. ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿದೆ. ಮೊಸರನ್ನೆಲ್ಲ ಕ್ಲೀನ್ ಆಗಿ ಕಲ್ಸ್ಕೊಳ್ಳಿ. ಕಸ್ತೂರಿ ಮೇಥಿ ಇದ್ರೆ ಹಾಕೊಬಹುದು, ಇಲ್ದಿದ್ರೆ ಇಲ್ಲ, ಆಪ್ಷನಲ್. ಈಗ ಸ್ವಲ್ಪ ಫ್ಲೇಮ್ ಐ ಮಾಡ್ಕೊಂಡು ಚೆನ್ನಾಗಿ ಮಸಾಲಾನ ಫ್ರೈ ಚೆನ್ನಾಗಿ ಆಗ್ಬೇಕು. ಇವಾಗ ಮಸಾಲ ಒಂದ್ಸರಿ ನೀಟಾಗಿ ಫ್ರೈ ಆದ್ಮೇಲೆ ಮಸಾಲ ಎಲ್ಲ ಪೂರ್ತಿಯಾಗಿ ಫ್ರೈ ಆಗಿದೆ. ಈಗ ಫ್ಲೇಮು ಸ್ವಲ್ಪ ಕಮ್ಮಿ ಮಾಡ್ಕೊಂತೀನಿ. ಕಮ್ಮಿ ಮಾಡ್ಕೊಂಡು ಆದ್ಮೇಲೆ ಸುಮಾರು 1 ಕಪ್ ಅಷ್ಟು ನೀರ್ನ ಇವಾಗ ನಾನು ಬೆರೆಸ್ಕೊಂತೀನಿ. ಈಗ ಬೇಕಾದ್ರೆ ಪೂರ್ತಿಯಾಗಿ ಒಂದ್ಸರಿ ಕಲ್ಸಾದ್ಮೇಲೆ ಈ ರೀತಿ ಕ್ಲೀನಾಗಿ ಪೇಸ್ಟ್ ಆಯ್ತು. ನೋಡಿದ್ರಲ್ಲ ಫಿಶ್ ಮಸಾಲ ಎಷ್ಟು ಅದ್ಭುತವಾಗಿ ಮಸಾಲ ಎಲ್ಲ ಈ ರೀತಿ ಹಾಕಿದ್ಮೇಲೆ ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದಂತ ಫಿಶ್ ನ ಇದಕ್ಕೆ ಸೇರಿಸ್ಕೋಣ.
ಒಂದ್ಸರಿ ಎಲ್ಲಾ ಫಿಶ್ನು ಈ ರೀತಿ ಕಲ್ಸ್ಕೊಳ್ಳಿ. ಈಗ ಒಂದ್ಸರಿ ಈ ರೀತಿ ಎಲ್ಲ ಕಲ್ಸ್ಕೊಂಡ್ ಆದ್ಮೇಲೆ ಫಿಶ್ ಎಲ್ಲ ಸೇರಿಸ್ಕೊಂಡ್ ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಈ ರೀತಿ 5 ನಿಮಿಷವರೆಗೂ ಹಿಂಗೆ ಇರ್ಲಿ. ಇವಾಗ 5 ನಿಮಿಷ ಆಯ್ತು. ಆದ್ಮೇಲೆ ಒಂದ್ಸರಿ ನೀಟಾಗಿ ಈ ರೀತಿ ಕಲ್ಸ್ಕೊಳ್ಳಿ. ಎಣ್ಣೆ ಎಲ್ಲ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕೊಳ್ಳಿ. ಗರಂ ಮಸಾಲ ಹಾಕಿದ್ಮೇಲೆ ತುಂಬಾ ನಿಧಾನವಾಗಿ ಕಲ್ಸ್ಕೊಳ್ಳಿ. ಫಿಶ್ ಕಿತ್ತೋಗ್ತಿದೆ ಒಂದೊಂದ್ಸರಿ, ಅದಕ್ಕೋಸ್ಕರ ತುಂಬಾ ನಿಧಾನವಾಗಿ ಈ ರೀತಿ ಪೂರ್ತಿಯಾಗಿ ಕಲ್ಸ್ಕೊಬೇಕು. ಈ ರೀತಿ ಕಲ್ಸ್ಕೊಂಡ್ ಆದ್ಮೇಲೆ ಕೊತ್ಮೀರಿ ಇಕ್ಕಿದ್ವಲ್ಲ, ಈ ಕೊತ್ಮೀರಿನ ಈಗ ಹಾಕೊಂತೀನಿ. ಫಿಶ್ ಮಸಾಲ ಎಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬಹುದು ಅನ್ನೋದನ್ನ ನೋಡಿದ್ರಲ್ಲ. ಇವತ್ತಿನ ಈ ರೋಹು ಫಿಶ್ ಮಸಾಲಾನ ಎಷ್ಟು ಸುಲಭವಾಗಿ ಮತ್ತು ಎಷ್ಟು ಅದ್ಭುತವಾಗಿ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋ ನಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡೋದನ್ನ ಮರ್ತೋಬೇಡಿ. ನೀವು ಕೂಡ ಒಮ್ಮೆ ಈ ರೀತಿ ಮಾಡಿಕೊಂಡು ಟ್ರೈ ಮಾಡಾದ್ಮೇಲೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಗಿತ್ತು ಏನೋ ಅನ್ನೋದನ್ನ ಕಮೆಂಟ್ ಮಾಡೋದು ತಿಳಿಸ್ತೀರಾ. ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.